ಏನೋ ಬಿಎಸ್ ಯಡಿಯೂರಪ್ಪ ಅವರಿಗೆ ದಲಿತ ಸಂಘಟನೆಗಳಿಂದ ಮುತ್ತಿಗೆ ಹಾಕಲಾಗಿದೆ. ದಲಿತ ಸಂಘರ್ಷ ಸಮಿತಿ ಸದಸ್ಯರು ಮುತ್ತಿಗೆಯನ್ನ ಹಾಕಿದ್ದಾರೆ. ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಇತ್ತೀಚೆಗೆ ದಲಿತರನ್ನ ಸಂಪರ್ಕಿಸುವಂತಹ ಯಾತ್ರೆಯನ್ನು ಕೂಡ ಕೈಗೊಂಡಿರುವಂಥದ್ದು. ಅಂದರೆ ಜನಸಂಪರ್ಕ ಯಾತ್ರೆಯ ಸಂದರ್ಭದಲ್ಲಿ ಅವರು ದಲಿತರ ನಿವಾಸಗಳಿಗೆ ಭೇಟಿ ನೀಡೋದು, ಅವರ ಪ್ರದೇಶಗಳಿಗೆ ಭೇಟಿ ನೀಡಿ ಅವರನ್ನು ಅರಿಯುವಂಥ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಕೆಲವೊಂದಷ್ಟು ಕಾರ್ಯಕರ್ತರು ಅವರಿಗೆ ಮುತ್ತಿಗೆ ಹಾಕಿದ್ದಾರೆ. ಅವರು ಮಾಡಿರುವಂಥ ಆರೋಪ, ದಲಿತರ ಮನೆಗೆ ಹೋಗಿ ಹೋಟೆಲ್ ಊಟವನ್ನು ಮಾಡಿದ್ದೀರಿ ಅಂತ ಆರೋಪಿಸಿ ಇಲ್ಲಿ ಘೋಷಣೆಗಳನ್ನು ಕೂಗಿ ಮುತ್ತಿಗೆಯನ್ನು ಹಾಕಲಾಗಿದೆ. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡದಂತೆ ತಡೆಯನ್ನು ಒಡ್ಡಿದ್ದಾರೆ. ದಲಿತ ಮುಖಂಡರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಈ ವೇಳೆ ಅಂಬೇಡ್ಕರ್ ಪ್ರತಿಮೆ ಬಳಿ ತಳ್ಳಾಟ ನೌಕಾಟ ಕೂಡ ನಡೆಯಿತು. ಕೋಲಾರ ಜಿಲ್ಲೆಯಲ್ಲಿ ಆಗಿರುವಂತಹ ಘಟನೆ, ಬಿಎಸ್ವೈ ಜನಸಂಪರ್ಕ ಅಭಿಯಾನವನ್ನು ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಪೊಲೀಸರು ಹಾಗೂ ದಲಿತ ಮುಖಂಡರ ನಡುವೆ ಮಾತಿನ ಚಕಮಕಿ ಕೂಡ ಆಯಿತು, ತಳ್ಳಾಟ ನೂಕಾಟ ಕೂಡ ಆಯಿತು. ಬಿಎಸ್ವೈ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋಕೆ ಮುಂದಾದಂತಹ ಸಂದರ್ಭದಲ್ಲಿ ಒಂದಷ್ಟು ಸಂಖ್ಯೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಬಿಎಸ್ವೈಗೆ ವಿರೋಧವನ್ನು ವ್ಯಕ್ತಪಡಿಸಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ. ರಾಜೇಂದ್ರ, ಆಮೇಲೆ ಏನಾಯ್ತು ಅಲ್ಲಿ? ಪೊಲೀಸರು ಮಧ್ಯಪ್ರವೇಶ ಮಾಡಿದ ಬಳಿಕ ಮಾಲಾರ್ಪಣೆ ಮಾಡೋಕೆ ಸಾಧ್ಯ ಆಯ್ತಾ ಅಥವಾ ಅಲ್ಲಿಗೆ ಮೊಟಕುಗೊಳಿಸಬೇಕಾಯ್ತಾ? ಏನಾಯ್ತು ಆಮೇಲೆ ಅಲ್ಲಿ? ಅಮರ್ ಪ್ರಸಾದ್, ಇವತ್ತು ಯಡಿಯೂರಪ್ಪ ಅವರ ಜನಸಂಪರ್ಕ ಅಭಿಯಾನ ಇದ್ದಾಗ ಅದು ಇವತ್ತು ಜಿಲ್ಲೆಯಲ್ಲಿ ಇದು ಮೊದಲನೇದಾಗಿ ಮಾಲೂರಿನಲ್ಲಿ ಒಂದು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅನಂತರ ಇಡೀ ದಿನದ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕು ಅನ್ನುವಂಥದ್ದು ಬಿಜೆಪಿ ಪ್ಲಾನ್ ಇತ್ತು. ಅದೇ ಪ್ರಕಾರನೇ ಮಾಲೂರಿ ಮುಖಂಡರು ಏನು ಯಡಿಯೂರಪ್ಪ ಅವರು ಮಾಲಾರ್ಪಣೆ ಮಾಡಬಾರ್ದು. ಎಸ್ ರಾಜೇಂದ್ರ, ನಿಮ್ಮ ಧ್ವನಿ ಸರಿಯಾಗಿ ತಲುಪ್ತಾ ಇಲ್ಲ. ಮತ್ತೊಮ್ಮೆ ನಾವು ನಿಮ್ಮನ್ನು ಕನೆಕ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಕೋಲಾರದ ಮಾಲೂರಿನಲ್ಲಿ ಬಿಎಸ್ ಯಡಿಯೂರಪ್ಪ ಜನಸಂಪರ್ಕ ಅಭಿಯಾನದ ಸಂದರ್ಭದಲ್ಲಿ ದಲಿತರ ಪ್ರದೇಶಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋಕ್ಕೆ ಬಂದಾಗ ಒಂದಷ್ಟು ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ಯಡಿಯೂರಪ್ಪ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ. ಈಗ ಮತ್ತೊಮ್ಮೆ ಕನೆಕ್ಟ್ ಆಗಿದ್ದಾರೆ. ರಾಜೇಂದ್ರ, ಅಲ್ಲಿ ಈಗ ಬಿಎಸ್ವೈ ಮಾಲಾರ್ಪಣೆ ಮಾಡೋಕೆ ಬಂದಾಗ ಗಲಾಟೆ ಮಾಡಿದ್ರು, ಬಳಿಕ ಏನಾಯ್ತು ಅಲ್ಲಿ ಅಂತ? ಖಂಡಿತ ಅಮರ್ ಪ್ರಸಾದ್, ಅಂದ್ರೆ ಇವತ್ತು ದಿನ ಪೂರ್ತಿ ಕೋಲಾರ ಜಿಲ್ಲೆಯಲ್ಲಿ ಏನು ಬಿಜೆಪಿಯ ಒಂದು ಕಾರ್ಯಕ್ರಮ ಇದೆ, ಜನಸಂಪರ್ಕ ಅಭಿಯಾನ ಅಂತ ಏನ್ ಕಾರ್ಯಕ್ರಮ ಮಾಡ್ತಾರೆ ಅದ್ ಮಾಡ್ತಾ ಇದ್ದಾರೆ. ಅಂದ್ರೆ ಯಡಿಯೂರಪ್ಪನವರು ಕೆಲವು ಕಡೆ ಹೋಟ್ಲು ತಿಂಡಿಯನ್ನ ದಲಿತರ ಮನೆಯಲ್ಲಿ ಮಾಡಿದ್ರು. ಹಾಗಾಗಿ ಇವರು ದಲಿತರ ಪರವಾಗಿಲ್ಲ, ದಲಿತರ ವಿರೋಧಿ ಅನ್ನೋ ನಿಟ್ಟಿನಲ್ಲಿ ದಲಿತ ಸಂಘಟನೆ ಮುಖಂಡರುಗಳು ಕೆಲವರು ಇವತ್ತು ಅವರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದಕ್ಕೆ ಅಡ್ಡಿಪಡಿಸಿದ್ರು. ಈ ಸಂದರ್ಭದಲ್ಲಿ ಏನ್ ಪೊಲೀಸರು ಮತ್ತೆ ದಲಿತ ಮುಖಂಡರ ನಡುವೆ ಸಾಕಷ್ಟು ಮಾತಿನ ಚಕಮಕಿ ನಡೀತು. ಈ ತಳ್ಳಾಟ ನೂಕಾಟಗಳ ನಡುವೆಯೇ ಯಡಿಯೂರಪ್ಪ ಅವರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಒಂದು ಕಾರ್ಯಕ್ರಮ ಕೂಡ ನಡೀತು. ಇದಾದ ನಂತರದಲ್ಲಿ ಯಡಿಯೂರಪ್ಪನವರು ಈಗ ದೊಡ್ಡ ಶಿವಾರ ಗ್ರಾಮದಲ್ಲಿ ದಲಿತರ ಮನೆಯಲ್ಲಿ ಒಂದು ಊಟ ಮಾಡುವ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇದೆ. ಥ್ಯಾಂಕ್ ಯು ರಾಜೇಂದ್ರ.